ತಿಂಗಳ ಅಂತ್ಯಕ್ಕೆ ಚಿಕ್ಕಣ್ಣ ಪ್ರೇಕ್ಷಕರನ್ನ ಹೊಟ್ಟೆ ಉಣ್ಣಾಗುವಂತೆ ನಗಿಸೋಕೆ ಬರ್ತಿದ್ದಾರೆ. ಉಪಾಧ್ಯಕ್ಷ ಹೊಸ ವರ್ಷದ ಮೊದಲ ಬಹು ನಿರೀಕ್ಷಿತ ಸಿನಿಮಾ. ಅನಿಲ್ ಕುಮಾರ್ ನಿರ್ದೇಶನದ ಈ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಈ ಬಾರಿ ಅಧ್ಯಕ್ಷರನ್ನ ಪಕ್ಕಕ್ಕೆ ನಿಲ್ಲಿಸಿ ಒಬ್ಬಂಟಿಯಾಗಿ ಉಪಾಧ್ಯಕ್ಷರು ಪ್ರೇಕ್ಷಕರನ್ನ ರಂಜಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. 10 ವರ್ಷಗಳ ಹಿಂದೆ ಬಂದಿದ್ದ ಅಧ್ಯಕ್ಷ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ತಮಿಳಿನ ವರತಪಾಡದ ವಾಲಿಬರ್ ಸಂಗಮ್ ರೀಮೇಕ್ ಆಗಿದ್ದರೂ ಕನ್ನಡ ಸಿನಿರಸಿಕರನ್ನ ಸಿನಿಮಾ ರಂಜಿಸುವಲ್ಲಿ ಗೆದ್ದಿತ್ತು. ಶರಣ್ ಹಾಗೂ ಚಿಕ್ಕಣ್ಣ ಕಾಮಿಡಿ ಮೋಡಿಗೆ ಪ್ರೇಕ್ಷಕರು ಫಿದಾಗಿದ್ದರು. ಇದೀಗ ಹೆಚ್ಚು ಕಡಿಮೆ ದಾಟಿಯಲ್ಲಿ ಉಪಾಧ್ಯಕ್ಷ ಸಿನಿಮಾ ನಿರ್ಮಾಣವಾಗಿದೆ. ಗೆಜ್ಜೆಪುರದಲ್ಲಿ ಉಪಾಧ್ಯಕ್ಷನ ಕಥೆಯು ಮುಂದುವರಿಯುತ್ತದೆ. ಇಂದಿನ ಸಿನಿಮಾದಲ್ಲಿ ನಾಯಕಿ ಐಶ್ವರ್ಯ ಸ್ನೇಹಿತೆ ನಾಗರತ್ನನ ಪ್ರೀತಿಸಿ ಉಪಾಧ್ಯಕ್ಷರು ಮೋಸ ಹೋಗಿದ್ದರು. ಈ ಬಾರಿ ಗೌಡರ ಮಗಳನ್ನೇ ಲವ್ ಮಾಡಿ ಕರೆದುಕೊಂಡು ಓಡಿ ಹೋಗುವ ಕತೆ ಈ ಸಿನಿಮಾದಲ್ಲಿ. ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ನಟಿ ಮಲೈಕಾ ಚಿತ್ರದಲ್ಲಿ ಚಿಕ್ಕಣ್ಣನಿಗೆ ಜೋಡಿಯಾಗಿದ್ದಾರೆ. ಇನ್ನುಳಿದಂತೆ ಶಿವರುದ್ರೇಗೌಡನ ಪಾತ್ರದಲ್ಲಿ ಆರುಮುಗ ರವಿಶಂಕರ್ ಮತ್ತೆ ಅಬ್ಬರಿಸಿದ್ದಾರೆ. ಸಾಧು ಕೋಕಿಲ, ಕರಿಸುಬ್ಬು ಸೇರಿದಂತೆ ದೊಡ್ಡ ಕಲಾವಿದರ ದಂಡೆ ಈ ಸಿನಿಮಾದಲ್ಲಿದೆ. ಇನ್ನು ಶರಣ್ ಕೂಡ ಅಧ್ಯಕ್ಷರ ಪಾತ್ರದಲ್ಲಿ ಕೆಲವೊತ್ತು ಉಪಾಧ್ಯಕ್ಷರಿಗೆ ಸಾಥ್ ಕೊಟ್ಟಿದ್ದಾರೆ. ಟ್ರೈಲರ್ ಕೊನೆಯಲ್ಲಿ ಚಿಕ್ಕಣ್ಣ ಕೆಜಿಎಫ್ ರಾಕಿ ಬಾಯ್ ಗೆಟಪ್ನಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ದಾರೆ. ಉಪಾಧ್ಯಕ್ಷ ಟ್ರೈಲರ್ ಅಲ್ಲಲ್ಲಿ ಅಧ್ಯಕ್ಷ ಚಿತ್ರವನ್ನೇ ನೆನಪಿಸುತ್ತದೆ. ಮತ್ತದೇ ಕತೆ ಎನ್ನುವುದು ಗೊತ್ತಾಗುತ್ತದೆ. ಇನ್ನು ಕಾಮಿಡಿ ಪಂಚ್ಗಳು ಅಷ್ಟಾಗಿ ವರ್ಕ್ ಆಗಿಲ್ಲ. ಉಮಾಪತಿ ಶ್ರೀನಿವಾಸ್ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಚಿಕ್ಕಣ್ಣ ಮೊದಲ ಬಾರಿಗೆ ಹೀರೋ ಆಗಿ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಅರ್ಜುನ್ ಜನ್ಯ ಮ್ಯೂಸಿಕ್, ಶೇಖರ್ ಚಂದ್ರ ಛಾಯಾಗ್ರಹಣ ಉಪಾಧ್ಯಕ್ಷ ಸಿನಿಮಾಕ್ಕಿದೆ. ಜನವರಿ 26ರಂದು ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ತೆರೆ ಮೇಲೆ ಉಪಾಧ್ಯಕ್ಷರ ಕ್ವಾಟ್ಲೆ ಶುರುವಾಗಲಿದೆ. 13 ವರ್ಷಗಳ ಹಿಂದೆ ಕಿರಾತಕ ಸಿನಿಮಾದಲ್ಲಿ ಸಣ್ಣ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಬಂದ ಚಿಕ್ಕಣ್ಣ ಬಳಿಕ ಬಹುಬೇಡಿಕೆಯ ಹಾಸ್ಯ ಕಲಾವಿದನಾಗಿ ಗುರುತಿಸಿಕೊಂಡರು. ಇದಕ್ಕೂ ಮುನ್ನ ಹಾಸ್ಯ ಕಾರ್ಯಕ್ರಮಗಳಲ್ಲಿ, ಕಿರುತೆರೆ ಧಾರಾವಾಹಿಗಳಲ್ಲಿ ತಮ್ಮ ಕಾಮಿಡಿ ಟೈಮಿಂಗ್ನಿಂದ ಚಿಕ್ಕಣ್ಣ ಗಮನ ಸೆಳೆದರು. ಚಿಕ್ಕಣ್ಣ ಹೀರೋ ಆಗಲು ಸಾಕಷ್ಟು ತಯಾರಿ ನಡೆಸಿದ್ದಾರೆ. ಮುಖ್ಯವಾಗಿ ಡ್ಯಾನ್ಸ್ ಕಲಿತಿರೋದು ಈ ಸಿನಿಮಾದ ಹಾಡುಗಳಲ್ಲಿ ಗೊತ್ತಾಗುತ್ತದೆ. ದಿಲ್ವಾಲಾ ಸಿನಿಮಾ ಖ್ಯಾತಿಯ ಅನಿಲ್ ಕುಮಾರ್ ಉಪಾಧ್ಯಕ್ಷ ಕತೆ ಕಟ್ಟಿಕೊಟ್ಟಿದ್ದಾರೆ. ಈ ಹಿಂದೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕಿರಾತಕ 2 ಚಿತ್ರವನ್ನ ಅನಿಲ್ ಕೈಗೆತ್ತಿಕೊಂಡಿದ್ದರು. 15 ದಿನಗಳ ಚಿತ್ರೀಕರಣದ ಬಳಿಕ ಸಿನಿಮಾ ನಿಂತು ಹೋಗಿತ್ತು. ಯಶ್ ಇನ್ನೂ ಆ ಸಿನಿಮಾ ಮಾಡುವ ಮನಸ್ಸು ಮಾಡಿದ್ದಾರೆ ಎಂದು ಇತ್ತೀಚೆಗೆ ನಿರ್ದೇಶಕರು ಹೇಳಿದ್ದಾರೆ. ಉಪಾಧ್ಯಕ್ಷ ಸಿನಿಮಾ ಜೊತೆಗೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಕೂಡ ಜನವರಿ 26ಕ್ಕೆ ರಿಲೀಸ್ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.